ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಂತ ಕೇಳ್ತಾ ಇದ್ವಿ, ಪ್ರತಿ ವರ್ಷ ಕೇಳ್ತಾ ಇದ್ವಿ. ಮೊನ್ನೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಬೆಳೆ ಬೆಳಿಬೇಡ್ರಿ, ಡ್ಯಾಮ್ ಇಂಡಿಪೆಂಡೆನ್ಸ್ ತುಂಬವರೆಗೂ ಬೆಳೆ ಬೆಳಿಬೇಡ್ರಿ ನೀವು ಹಾಗೆ ಅಂತ ಎಲ್ಲ ಹೇಳಿದರು. ಆಯಿತು ಸ್ವಾಮಿ, ಆದರೆ ಬೆಳೆ ಬೆಳಿಬೇಡ ಅಂತ ಹೇಳ್ತೀರಿ, ಅದಕ್ಕೆ ಪರಿಹಾರ ಕೊಡಬೇಕು ಮತ್ತು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ವಿ. ಆದರೆ ಕುಡಿಯೋ ನೀರಿಗೆ ಏನು ಮಾಡಬೇಕು? ಸಾರ್ವಜನಿಕರು ಕುಡಿಯೋ ನೀರಿಗೆ ಏನು ಮಾಡಬೇಕು? ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಏನು ಮಾಡಬೇಕು? ಇವತ್ತು ನೀವು ನೋಡ್ತಾ ಇದ್ದೀರಿ, ತುಂಗಭದ್ರಾ ನದಿ ಫುಲ್ ಡ್ರೈ ಆಗಿಬಿಡುತ್ತೆ, ಮೀನುಗಳೆಲ್ಲ ಒಣಗಿ ಮೇಲೆ ಬೀಳ್ತಿದ್ದಾವೆ, ಕುಡಿಲಿಕ್ಕೆ ನೀರಿಲ್ಲ, ಎಲ್ಲ ತಗ್ಗಲ್ಲಿ ನಿಂತಿದ್ದು ಪಾಚ್ಗಟ್ಟು ಮಲ್ತು ಬಿಟ್ಟವು ನೀರು. ಇಂಥ ಪರಿಸ್ಥಿತಿ ಐತೆ. ಅಧಿಕಾರಿಗಳಿಗೆ ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಡಿ ಸರಿಗೆ ಹೋಗಿ ಕೇಳ್ರಿ, ಡಿ ಸರ್ ಅಲ್ಲಿಂದ ಆರ್ಡರ್ ಮಾಡಿದ್ರೆ ನಾವು ಕೊಡ್ತೀವಿ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ. ನಿನ್ನೆ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಸಲ್ಲಿಸಿ ಬಂದಿದ್ವಿ. ತುಂಗಭದ್ರಾ ನದಿಗೆ ಕೂಡಲೇ ಕುಡಿಲಿಕ್ಕೆ ಮತ್ತು ಜಾನುವಾರುಗಳಿಗೆ ಮತ್ತು ಸಾರ್ವಜನಿಕ ಬಳಕೆಗೆ ನೀರು ಬಿಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲೆಲ್ಲ ಸುತ್ತಮುತ್ತ ಗ್ರಾಮದ ರೈತರು, ಸಾರ್ವಜನಿಕರು ಎಲ್ಲರೂ ಸೇರಿದ್ದೇವೆ. ಎಲ್ಲ ಸೇರೋ ಉದ್ದೇಶ ಇಷ್ಟೇ, ಡ್ಯಾಮ್ನ 25 TMC ನೀರಿದ್ದಾವೆ ಇವತ್ತಿನ ಒಂದು ಲೆಕ್ಕಾಚಾರದ ಪ್ರಕಾರ. ನಾವು ಅಷ್ಟೆತ್ತು ಇಷ್ಟೆತ್ತು ಅಂತ ಹೇಳಕತ್ತಿಲ್ಲ, ಕುಡಿಲಿಕ್ಕೆ ಮತ್ತು ಸಾರ್ವಜನಿಕ ಬಳಕೆಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ದಯವಿಟ್ಟು ನೀರು ಬಿಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಒಂದು ವೇಳೆ 2-3 ದಿನದಲ್ಲಿ ನೀರು ಬಂದಿಲ್ಲ ಅಂದರೆ ನಾವು ಎಲ್ಲಿ ಬೇಕಾರೆಲ್ಲ ರೈತರು ಸಾರ್ವಜನಿಕರು ಕಲಿತು ರಸ್ತಾ ರೋಕ ಮಾಡಬೇಕಾಗ್ತದೆ. ಎಣ್ಣೆ ಕೊಡು ಪರಿಸ್ಥಿತಿ ಬರ್ತದೆ ನಮಗೆ. ಈಗ ಈ ಭಾಗದಲ್ಲಿ ಕುರಿಗಳು ನೋಡ್ತಿದ್ರೆ, ಈ ಕುರಿಗಳೆಲ್ಲ ಇಂತ ಕುರಿಗಳು ಸತಿಗೆ ನೀರು ಕುಡ್ಲಿಕ್ಕೆ ಅವು ಯೋಗ್ಯ ಇಲ್ಲ. ಒಂದು ವೇಳೆ ಏನೋ ಮಲ್ತೀರೇನೋ ಕುಡಿದ್ರೆ ಅದು ಆರೋಗ್ಯ ಕೆಟ್ಟು ಮತ್ತೆ ಏನೋ ಹೊಟ್ಟೆಪಾಡಿಗೋಸ್ಕರ ಕುರಿಗಳು ಸಾಕಂತಿರ್ತಾರೆ, ಅದು ಏನಾಗ್ತೈತೆ ಈಗ ಅದು ಅನಾರೋಗ್ಯಕ್ಕೀಡಾಗ್ತೈತೆ. ಅದು ಒಂದು ರೀತಿ ಖರ್ಚು ವೆಚ್ಚಗಳ ಬಾಧ ಸಣ್ಣ ರೈತರಿಗೆ ಬೀಳ್ತಾ ಇದ್ದಾವೆ. ದಯವಿಟ್ಟು ಈ ಮೂಲಕ ಕೇಳ್ಕೊಂತ ಇದ್ದೀವಿ ಎಲ್ಲ ಮಾಧ್ಯಮದ ಮೂಲಕ, ತುಂಗಭದ್ರಾ ಜಲಾಶಯದಲ್ಲಿ 25 TMC ನೀರಿದಾವೆ, ಒಳಗೆ ಕುಡಿಲಿಕ್ಕೆ ಮತ್ತೆ ಜಾನುವಾರುಗಳು ಕುಡಿಲಿಕ್ಕೆ ಆದಷ್ಟು ಬೇಗ ಇವತ್ತು ಅಥವಾ ನಾಳೆ ನೀರು ಎತ್ತಬೇಕಂತ ಕೇಳ್ಕೊಂತ ಇದ್ದೀವಿ. ಚುನಾವಣಾ ಪ್ರತಿನಿಧಿಗಳು, ರಾಜಕೀಯ ಮುಖಂಡರು, ಅಧಿಕಾರಿಗಳು ಡ್ಯಾಮ್ ಪರವಾಗಿ ಕೆಲಸ ಮಾಡ್ತಾರೆ, ಆದ್ರೆ ನೀರು ತಕ್ಕಂಥವ್ರ ಹತ್ರ ಇಲ್ಲ. ಇವತ್ತು ತುಂಗಭದ್ರಾ ನದಿಯಿಂದ ಜಲಾಶಯದಿಂದ ಹೆಚ್ಚು ಕಡಿಮೆ 23-25 ಕಿಲೋಮೀಟರ್ ದೂರದಲ್ಲಿ ಇದೀವಿ ಅಷ್ಟೇ ನಾವು. ಇಲ್ಲೇ ಕುಡಿಲಿಕ್ಕೆ ನೀರಿಲ್ಲ. ಇವ್ರು ಏನು ರಾಜಕೀಯ ಮಾಡ್ತಾರೆ, ಇವ್ರೇನು ಅಧಿಕಾರಿಗಳು ಆಡಳಿತ ಮಾಡ್ತಾರೆ ಗೊತ್ತಾಗ್ತಿಲ್ಲ. ನಾವಾಗ ಹೋಗಿ ಕೇಳ್ಬೇಕಾ, ನಮ್ಮ ನೀರು ಇಲ್ಲಿ ಕುಡಿಯೋಕ್ಕಿಲ್ಲ, ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ, ಮತ್ತೆ ಬಳಕೆಗೆ ನೀರಿಲ್ಲ ಅಂತ ಕೇಳತಕ್ಕಂಥ ಪರಿಸ್ಥಿತಿನ ಅವ್ರು ನಿರ್ಮಾಣ ಮಾಡ್ಕೊಂತಿದಾರೆ. ಅಂದ್ರೆ ಅವರು ಒಂದು ವಿಮರ್ಶೆ ಮಾಡ್ಕೋಬೇಕು. ಅವರು ಸಾರ್ವಜನಿಕವಾಗಿ ಕೆಲಸ ಮಾಡ್ತಿದೀವೋ ಏನ್ ಮಾಡ್ತಿದ್ವಿ ಅಂತ ಅವರೇ ವಿಮರ್ಶೆ ಮಾಡ್ಕೋಬೇಕು. ನಾವ್ಯಾರು ಕೇಳಬಾರ್ದು. ಬೇಸಿಕ್ ನೀಡ್ಸ್ ಇವನ್ನೆಲ್ಲ ನೀರು ಕೊಡ್ತಕ್ಕಂಥದ್ದು ಅವ್ರ ಕೆಲಸ. ಎಲೆಕ್ಷನ್ ಟೈಮಲ್ಲೋ ಇಲ್ಲ ಅವರು ಅಧಿಕಾರ ವಹಿಸ್ಕೊಳ್ತಕ್ಕಂಥ ಟೈಮಲ್ಲೋ, ಅಧಿಕಾರಿಗಳು ಬಂದಾಗ ಸಾರ್ವಜನಿಕ ಒಂದು ಸಭೆ ಮಾಡತಕ್ಕಂಥ ಟೈಮಲ್ಲ ಅಷ್ಟೇ ಸೀಮಿತ ಆಗಬಾರ್ದು. ಅವರು ನೋಡ್ಬೇಕು ಯಾವಾಗ ಏನ್ ಕಷ್ಟ ಇದೆ ಅಂತ ನೋಡಿ ನೀರು ಹರಿಸಕ್ಕಂತ ಕೆಲಸ ಮಾಡಬೇಕು. ಇವತ್ತು ಸಣಾಪುರ, ಇಟಗಿ, ನಂಬರ್ 2 ಮುದ್ದಾಪುರ, ಬಸವಣ್ಣ ಕ್ಯಾಂಪು, ಮಣ್ಣೂರು, ಸೂಗೂರು, ಬೆಳಗೋಡಾಳು, ಈ ಭಾಗ ಸಿರುಗುಪ್ಪ ವರೆಗಿರ್ತಕ್ಕಂಥ ಎಲ್ಲಾ ರೈತರು ಇಲ್ಲಿ ಕಲ್ತ್ಬಿಟ್ಟು ಒಂದೇ ಒತ್ತಾಯ ಮಾಡ್ತಾ ಇದ್ವಿ. ಇನ್ನು 3 ದಿನಗಳೊಳಗಡೆ ಒಳಗೆ ನೀರು ಬಿಟ್ಟು ಎಲ್ಲಾ ಜಲಚರಗಳನ್ನ ಬದುಕಿಸ್ಬೇಕು, ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಕ್ಬೇಕು, ಸಾಕು ಪ್ರಾಣಿಗಳಿಗೆ ನೀರು ಹಾಕ್ಬೇಕು, ಜೊತೆಗೆ ಸಾರ್ವಜನಿಕರಿಗೆ ಕುಡಿಯಕ್ಕೆ ನೀರು ಮತ್ತೆ ಬಳಕೆಗೆ ನೀರು ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ 3 ದಿನದ ಒಳಗಡೆ ಯಾರು ಮಾಡಲಿಲ್ಲ ಅಂದ್ರೆ ನಾವು ಕಂಪ್ಲಿಯಲ್ಲಿ ನದಿ ಪಾತ್ರ ಇರ್ತಕ್ಕಂಥ ಎಲ್ಲ ಹಳ್ಳಿ ಜನಗಳು ಸೇರಿಬಿಟ್ಟು ಕಂಪ್ಲಿಯಲ್ಲಿ ರಸ್ತಾ ರೋಕ ಮಾಡ್ತೀವಿ. ನಾವು ರಸ್ತಾ ರೋಕ ದಿನಾಂಕನ 18ನೇ ತಾರೀಕು ನಿಗದಿ ಮಾಡ್ಕೊಂಡಿದ್ದೀವಿ. ಅಲ್ಲಿವರೆಗೂ ನೀವು ತಗೋಬೇಡ್ರಿ ಟೈಮ್. ನೀವು ಇವತ್ತೇ ನಿನ್ನೆ DC ಅವರಿಗೆ ಆಲ್ರೆಡಿ ಮನವಿ ಕೊಟ್ಟು ಬಂದಿದ್ದೀವಿ, ಅವ್ರು ಆಸೆಗೆ ತಿಳಿಸ್ತಂದಿರ. ಈ ವಿಚಾರ ಇವತ್ತು ಮಾಧ್ಯಮದವ್ರ ಮೂಲಕ ಇದೆಲ್ಲ ವಿಚಾರ ಮಾಡಿಬಿಟ್ಟು ಮತ್ತೆ DC ಕೂಡ ಇವತ್ತು ತಿಳಿಸ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ತಿಳಿಸ್ತೀವಿ. ಅವ್ರು 2 ದಿನದಾಗ ಏನು ಮಾಡ್ತಾರೆ ಗೊತ್ತಿಲ್ಲ, 3ನೇ ದಿನಕ್ಕೆ ನಮಗೆ ನೀರು ಬರಬೇಕಿಲ್ಲಿ. ಒಂದು ವೇಳೆ ನೀರು ಬರಲಿದ್ರೆ ನಾವು ಕಂಪ್ನಿಯಲ್ಲಿ ರಸ್ತಾ ರೋಕ ಮಾಡ್ತೀವಿ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.